ಸಮಯದಲ್ಲಿ ಲೋಹಿಯಾ ಕಾಲೋನಿ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸು ನಮ್ಮ ಹುಬ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಜಾಗದಲ್ಲಿ ಒಂದು ಹಲ್ಲೆ ಪ್ರಕರಣ ದಾಖಲಾಗಿತ್ತು. ಅದು ನಾವು ಪರಿಶೀಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ನೀಲಾ ಅಂತ ಒಬ್ಬ ಲೇಡಿಗೆ ಸುಮಾರು 40 ವರ್ಷದ ವಯಸ್ಸಿನ ಹೆಂಗಸಿಗೆ ತುಂಬ ಗ್ರೀವಿಯಸ್ ಸ್ಟ್ಯಾಬ್ ಇಂಜುರಿ ಆಗಿದ್ದು ನಮ್ಮ ಗಮನಕ್ಕೆ ಬಂತು. ನಂತರ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆಕೆ ತನ್ನ ಒಟ್ಟು 5 ಜನ ಹೆಣ್ಮಕ್ಳ ಜೊತೆಗೆ ಒಂದು ಮನೆಯಲ್ಲಿ ವಾಸ ಮಾಡ್ತಿರುವಂಥದ್ದು ಮತ್ತು ಆ ಮನೆಯಲ್ಲಿ ಅಜ್ಜಿ ಇದ್ದಂಥವರು ರಿಟೈರ್ಡ್ ಎಂಪ್ಲಾಯಿ ಇದ್ದಾರೆ. ಅವರು ಒಂದು ನಿವೃತ್ತಿ ವೇತನದಲ್ಲಿ ಅವರು ಜೀವನ ಮಾಡ್ತಿರುವಂಥದ್ದು ತಿಳಿದು ಬಂತು. ಅದರಲ್ಲಿ 2 ಹೆಣ್ಮಕ್ಳಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ, 3 ಜನ ಇನ್ನೂ ಮದುವೆ ಆಗಬೇಕಾಗಿದೆ. ಸೊ ಈ ಪ್ರಕರಣದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಕೂಡ ಭೇಟಿ ನೀಡಿದ್ವಿ. ಈ ಪ್ರಕರಣದ ಆರೋಪಿ ನೇರವಾಗಿ ಮನೆಗೆ ನುಗ್ಗಿ ಅಲ್ಲಿ ಸಿಕ್ಕವ್ರ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ನೀಲಾ ಅನ್ನೋ ಹೆಂಗಸಿಗೆ ಬಿದ್ದು ಇಂಜುರಿ ಆಗಿದೆ. ಆ ಇಂಜುರಿ ಆದಮೇಲೆ ಆಕೆ ನೆಲಕ್ಕೆ ಕೊಲೆಪ್ಸ್ ಆದಮೇಲೂ ಕೂಡ ಅಲ್ಲಿದ್ದಂಥ ಬೇರೆ ಹೆಣ್ಮಕ್ಳ ಮೇಲೆ ಕೂಡ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಅಲ್ಲಿದ್ದಂಥ 3-4 ಜನ ಹೆಣ್ಮಕ್ಳು ಅವನಿಗೆ ದಬ್ಬಿ ಹೊರಗಡೆ ದಬ್ಬೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತು ನಂತರ ಸಾರ್ವಜನಿಕರು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ನೆರೆದಿದ್ದ ಹಿನ್ನೆಲೆಯಲ್ಲಿ ಅವನಲ್ಲಿಂದ ಓಡೋಗಿದ್ದಾನೆ. ಮತ್ತು ಅಲ್ಲಿದ್ದಂಥ ಸಂದರ್ಭದಲ್ಲೂ ಅವನು ಬೆದರಿಕೆ ಹಾಕಿದ್ದಾನೆ, ನಿಮಗೂ ಬಿಡೋದಿಲ್ಲ, ಇನ್ನು ಯಾರ್ಯಾರು ಹುಡುಕತ್ತೀರ ಅವ್ರಿಗೂ ಬಿಡೋದಿಲ್ಲ, ನಿಮ್ಮ ಮೇಲೆ ನನಗೆ ಹೊಡಿಲಿಕ್ಕೆ ಬಂದಿದ್ದೆ ಅಂತ ಹೋಗಿ ಸ್ಟೇಷನ್ಗೆ ಕೇಸ್ ಕೊಡ್ತೀನಿ ಅಂತೆಲ್ಲ ಹೇಳಿ, ಮತ್ತು ಇನ್ನೂ ನಿನಗೆ ನಾನು ಬೇರೆಯವ್ರಿಗೆಲ್ಲ ಹೇಳಿದ್ದೀನಿ, ನಿಮಗೆ ತೊಂದರೆ ಕೊಡ್ತಾರೆ ಅಂತೆಲ್ಲ ಬೆದರಿಸಿದ್ದಾನೆ. ಸೊ ಅಷ್ಟಾದಮೇಲೆ ಅವರು ಆಸ್ಪತ್ರೆಗೆ ತೊಗೊಂಬಂದಿದ್ದಾರೆ. ಆಕೆನ ಈಗ ಆಪ್ರೇಟ್ ಮಾಡಿ ವೈದ್ಯಾಧಿಕಾರಿಗಳು ಅವ್ರನ್ನ ಅಬ್ಸರ್ವೇಷನಲ್ಲಿ ಇಟ್ಟಿದ್ದಾರೆ ಅನ್ನೋ ತಿಳಿದು ಬಂದಿದೆ. ಈ ಪ್ರಕರಣದ ಆರೋಪಿ ಏನಿದ್ದಾನೆ ಮಹೇಶ್ ಅನ್ನುವಂಥವನು ಇದೇ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಲೇಬರ್ ಕೆಲಸವನ್ನು ಮಾಡ್ಕೊಂಡಿದ್ದಾನೆ. ಆಮೇಲೆ ಸುಮಾರು 5 ವರ್ಷಗಳ ಹಿಂದೆ ಇದೇ ಕುಟುಂಬದ ಒಬ್ಬ ಹೆಣ್ಮಗಳಿಗೆ ತುಂಬ ಕಾಡಿಸಿದ್ದ ಅನ್ನೋ ಹಿನ್ನೆಲೆಯಲ್ಲಿ ಸ್ಟೇಷನ್ಗೆ ಕೂಡ ಕರ್ಕೊಂಬಂದು ಅಲ್ಲಿ ಅವನಿಗೆ KP ಆ್ಯಕ್ಟಲ್ಲಿ ಪ್ರಕರಣ ದಾಖಲೆ ಮಾಡಿಕೊಂಡಿದ್ದಾರೆ. 2 ಕುಟುಂಬದವರು ಮತ್ತು ಪರಸ್ಪರ ಯಾರಿಗೂ ತೊಂದರೆ ಕೊಡೋಂಗಿಲ್ಲ, ಹುಡುಗನ ಕಡೆಯಿಂದ ಹುಡುಗಿಗೆ ಏನೂ ತೊಂದರೆ ಆಗಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಒಂದು KP ಆ್ಯಕ್ಟಲ್ಲಿ ಪ್ರಕರಣ ದಾಖಲೆ ಮಾಡಿಕೊಂಡು ಎಚ್ಚರಿಕೆ ಕೊಟ್ಟು ಕಳಿಸಿದ್ದಾರೆ. ಅದಾದಮೇಲೆ ಈ ಹುಡುಗಿಗೆ ನಿರಂತರವಾಗಿ ಅಬ್ಸರ್ವೇಷನ್ ಮಾಡಿದ್ದಾನೆ. ಅದು ಆ ಹುಡುಗಿಗೆ ಗೊತ್ತಾಗಿಲ್ಲ, ಅವ್ರ ಕುಟುಂಬ ಸದಸ್ಯರಿಗೆ ಗೊತ್ತಾಗಿಲ್ಲ. ಭಾಳ ಸಾರಿ ಅವಳನ್ನ ಅಪ್ರೋಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಅದನ್ನು ಆರೋಪಿ ರಿವೀಲ್ ಮಾಡ್ತಾನೆ. ಬಟ್ ಅವರ ಕುಟುಂಬದವ್ರಿಗಾಗಲಿ ಹುಡುಗಿಗಾಗಲಿ ಯಾವುದೇ ಒಂದು ಅನುಮಾನ ಬಂದಿಲ್ಲ. ಮತ್ತು ಆ ಹುಡುಗಿ ಏನಿದ್ದಾಳೆ ಅವಳಿಗೆ ಯಾವುದೇ ಕಾರಣಕ್ಕೂ ನನಗೆ ಕೊಟ್ಟು ಮದುವೆ ಮಾಡಲ್ಲ ಅಥವಾ ಆ ಹುಡುಗಿ ಯಾವುದೇ ಕಾರಣಕ್ಕೂ ನನ್ನ ಒಪ್ಪಲ್ಲ ಅನ್ನುವಂಥದ್ದು ಅವನೇ ಖಾತ್ರಿ ಮಾಡಿಕೊಂಡು ನನಗೆ ಸಿಗಲಿಲ್ಲ ಅಂದಮೇಲೆ ಯಾರಿಗೂ ಸಿಗಬಾರ್ದು ಅಂತಂದು ಹೋಗಿ ಒಂದು ಕೃತ್ಯ ಎಸಗಿರುವಂಥದ್ದು ನಮಗೆ ವಿಚಾರಣೆಯಲ್ಲಿ ತಿಳಿದು ಬಂದಿದೆ. ಇವತ್ತು ಬೆಳಗ್ಗೆ ತನ್ನ ಒಂದು 2-3 ಜನ ಸ್ನೇಹಿತರ ಹತ್ರ ನನಗೆ ಸಂಜೆ ಒಂದು 7 ಗಂಟೆ 8 ಗಂಟೆ ಸುಮಾರಿಗೆ ಒಂದು 10-20 ಸಾವಿರ ದುಡ್ಡು ಬೇಕಾಗುತ್ತೆ, ಆ ಹಣ ಸ್ವಲ್ಪ ರೆಡಿ ಮಾಡ್ಕೊಳ್ಳಿ, ನಾನೆಲ್ಲೋ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾನೆ. ಯಾಕೆ ಹಣದ ಅವಶ್ಯಕತೆ ಇತ್ತು ಅಂದರೆ ಹುಡುಗಿಗೆ ಅಕಸ್ಮಾತ್ ಲಾಸ್ಟಿಗೆ ಅಲ್ಲಿ ಹೋದಾಗ ರಿಕ್ವೆಸ್ಟ್ ಮಾಡ್ತೀನಿ, ಅವಳು ಒಪ್ಕೊಂಡ್ರೆ ಅವಳು ಕರ್ಕೊಂಬಂದು ಮದುವೆ ಮಾಡ್ಕೊತೀನಿ, ಇಲ್ಲ ಅಂತಂದರೆ ಅವಳಿಗೆ ಹೊಡೆದಾಕೆ ಬರ್ತೀನಿ ಅನ್ನೋವಂಥದ್ದು ಅವ್ನು ಮೆಂಟಲಿ ಪ್ರಿಪೇರ್ ಆಗಿ ಒಂದು ಕೃತ್ಯ ಮಾಡಿರುವಂಥದ್ದು ಕಂಡು ಬಂದಿದೆ. ಅದೇ ರೀತಿ ಇವತ್ತು ಸಂಜೆ ಸುಮಾರು 7 ಗಂಟೆ ಸಮಯದಲ್ಲಿ ಅವನು ಹೇಳಿದ ಸ್ಥಳದಲ್ಲಿ ಅವನ ಸ್ನೇಹಿತರು ಯಾರಾದರೂ ಬಂದಿರಬಹುದು ಅಂತಂದು ಅವನ್ನ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಏಕಾಏಕಿ ನಮ್ಮ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿ ತಪ್ಪಿಸ್ಕೊಂಡು ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಮತ್ತು ಠಾಣೆಗೆ ಬಂದಂಥ ಸಂದರ್ಭದಲ್ಲಿ ನನಗೆ ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ, ಆ ಹುಡುಗಿನ ಮದುವೆ ಮಾಡಿಕೊಡಿ ಅಂತ ಮನೆಗೆ ಕೇಳಕ್ಕೆ ಹೋದಂಥ ಸಂದರ್ಭದಲ್ಲಿ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ನನಗೆ ಹೊಡೆದಿದ್ದಾರೆ, ನನಗೆ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತೆಲ್ಲ ಒಂದು ಡ್ರಾಮಾ ಕ್ರಿಯೇಟ್ ಮಾಡಿದ್ದಾನೆ. ಸ್ಟೇಷನಲ್ಲಿ ಕಂಪ್ಲೇಂಟ್ ತೊಗೊಳ್ಳಿ, ಅವರೆಲ್ಲರ ಮೇಲೆ ಕೇಸ್ ಮಾಡಿ ಆ ಹುಡುಗಿನ ಅರೆಸ್ಟ್ ಮಾಡಿ ಅಂತೆಲ್ಲ ಅಲ್ಲಿ ಡ್ರಾಮಾ ಕ್ರಿಯೇಟ್ ಮಾಡಿದ್ದಾನೆ. ಅದು ಸ್ವಲ್ಪ ಅನುಮಾನಾಸ್ಪದವಾಗಿ ಮತ್ತು ಅವನು ಹೇಳಿದ ರೀತಿ ತುಂಬ ಅನುಮಾನಾಸ್ಪದವಾಗಿದ್ದರಿಂದ ನಮ್ಮವರು ಡೈರಿ ಎಂಟ್ರಿ ಹಾಕ್ಕೊಂಡು ಆ ಕೃತ್ಯ ಎಲ್ಲಿ ನಡೆದಿದೆ ಅಂತ ವೆರಿಫೈ ಮಾಡಿದಂಥ ಸಂದರ್ಭದಲ್ಲಿ ಈ ಥರ ಸ್ಟ್ಯಾಬ್ ಮಾಡಿ ಬಂದಿರುವಂಥದ್ದು ನಮ್ಮ ಅಧಿಕಾರಿ ಸಿಬ್ಬಂದಿಗೆ ತಿಳಿದಿದೆ. ಇಲ್ಲಿ ಆರೋಪಿ ಏನಿದ್ದಾನೆ ಅವನು ತಮ್ಮ ಸ್ನೇಹಿತರು ಅವ್ರನ್ನ ತೋರಿಸ್ತೀನಿ ಅಂತಂದು ಹೋದಂಥ ಸಂದರ್ಭದಲ್ಲಿ ತಪ್ಪಿಸ್ಕೋಬೇಕಾದ್ರೆ ನಮ್ಮ ಸಿಬ್ಬಂದಿಗಳ ಮೇಲೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದಾಗ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಸುರೇಶ್ ಎಳ್ಳೂರವರು ಒಂದು ಏರ್ ಫೈರ್ ಮಾಡಿ ಒಂದು ರೌಂಡ್ ಅವನ ಮೇಲೆ ಕೂಡ ಫೈರ್ ಮಾಡಿದ್ದಾರೆ. ಅವನು ಈಗ ಸದ್ಯ ಹಾಸ್ಪಿಟಲ್ ಚಿಕಿತ್ಸೆ ಪಡ್ಕೋತಾ ಇದ್ದಾನೆ. ನಮ್ಮ ಸುರೇಶ್ ಎಳ್ಳೂರು ಇನ್ಸ್ಪೆಕ್ಟ್ರಿಗೆ ಮತ್ತು ನಮ್ಮ ಇನ್ನೊಬ್ಬರು ಸಿಬ್ಬಂದಿಗೆ ಕೂಡ ಒಂದು ಸಣ್ಣ ಪೆಟ್ಟುಗಳಾಗಿದೆ, ಅದನ್ನು ಕೂಡ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಸರ್, ಈಗ ಸೈಕೋ ಥರ ಬಿಹೇವ್ ಮಾಡ್ತಿದ್ದಂಥವರ ಸೈಕೋ ಏನು ಈಗ ನೋಡಿ, ಒಂದು ಹುಡುಗಿನ ಇಷ್ಟಪಟ್ಟಾಗ ಆಕೆ ಅವಾಗ ಒಪ್ಕೊಂಡಿಲ್ಲ ಅಂತ 4-5 ವರ್ಷದ ಕೆಳಗಡೆ ಎಲ್ಲ ಮುಗಿದಿದೆ. ಅದಾದಮೇಲೆ ಇವನು ಆ ಹುಡುಗಿಗೆ ತುಂಬ ಸರಿ ಹಿಂದೆ ಹೋಗುವಂಥದ್ದು, ಫಾಲೋ ಮಾಡೋವಂಥದ್ದು, ದೂರದಿಂದ ನೋಡುವಂಥದ್ದು, ಅವ್ರ ಮನೆಗೆ ಯಾರು ಬರ್ತಾರೆ ಓದ್ತಾರೆ ಅಂತ ಗಮನಿಸುವಂಥದ್ದು, ಇದೆಲ್ಲ ಮಾಡಿದ್ದಾನೆ. ನಮ್ಮ ಒಂದು ಪ್ರಾಥಮಿಕ ವಿಚಾರಣೆಯಲ್ಲಿ ಅವನು
ಹೇಳುವಂಥದ್ದು. ಮತ್ತು ಆ ಹುಡುಗಿ ಮನೆ ಕಡೆ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, 4-5 ವರ್ಷದಿಂದ ನಮಗೆ ಯಾವುದೂ ಸಂಪರ್ಕ ಇರಲಿಲ್ಲ, ಎಲ್ಲೂ ಅಲ್ಲಿ ಇಲ್ಲಿ ಹಿಂದೆ ಬರೋದು ಆ ಥರದ್ದೇನೂ ಮಾಡಿರಲಿಲ್ಲ ಅಂತ. ಈ ಹುಡುಗ ಮಾತ್ರ ಅವಳು ಎಲ್ಲಿ ಹೋಗ್ತಾಳೆ, ಎಲ್ಲಿ ಕೆಲಸ ಮಾಡ್ತಾಳೆ, ಅವ್ರ ಅಕ್ಕ ತಂಗಿಯರಿಗೆ ಮದುವೆ ಆದಾಗೆಲ್ಲ ನಾನು ದೂರದಿಂದ ನೋಡಿದ್ದೀನಿ, ಆಮೇಲೆ ಅವ್ರ ಮನೇಲಿ ಏನೇನೋ ನಡೀತಾ ಇದೆ, ಯಾರು ಬರ್ತಾರೆ ಹೋಗ್ತಾರೆ ಎಲ್ಲ ವಾಚ್ ಮಾಡ್ತಿದ್ದೆ ಅನ್ನೋಂಥದ್ದು ಹೇಳ್ತಾನೆ. ಹಾಗಾಗಿ ನಾನು ಈ ಮೂಲಕ ಮನವಿ ಮಾಡುವಂಥದ್ದು, ಈ ಥರ ಯಾರಾದರೂ ಸ್ವಲ್ಪ ಅನುಮಾನಾಸ್ಪದವಾಗಿ ಹೆಣ್ಮಕ್ಳು ಹಿಂದೆ ಅಥವಾ ಮನೆ ಸುತ್ತಮುತ್ತ ಓಡಾಡಿದಂಥ ಸಂದರ್ಭದಲ್ಲಿ ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನು ಕೊಡುವಂಥ ಕೆಲಸ ಮಾಡಿ. ಅಟ್ಲೀಸ್ಟ್ ಏನು ನಡೀತಾ ಇದೆ ಅನ್ನೋಂಥದ್ದು ನಮಗೆ ವಾಚ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಅಟ್ಲೀಸ್ಟ್ ಪೊಲೀಸರ ಗಮನದಲ್ಲಿದೆ ಅಂತ ಹೇಳಿದರೆ ಸಾಕಷ್ಟು ಜನಕ್ಕೆ ತೊಂದರೆ ಕೊಡುವಂಥವ್ರು ಸ್ವಲ್ಪ ಹಿಂಜರಿತಾರೆ. ಹಾಗಾಗಿ ಇದೊಂದು ಭಾಳ ಬೇಸರದ ಸಂಗತಿ. ಯಾಕಂದರೆ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಈ ಥರ ಘಟನೆಗಳು ಬರ್ಕಳಿಸಿದಂಥ ಸಂದರ್ಭದಲ್ಲಿ ನಮ್ಮ ಪೊಲೀಸರಿಗೆ ಒಂಥರ ಒತ್ತಡದ ವಾತಾವರಣ ನಿರ್ಮಾಣ ಆಗುತ್ತೆ. ಯಾಕಂದರೆ ಇಷ್ಟೆಲ್ಲ ಮಾಡಿದಾಗ್ಯೂ ಕೂಡ ಈ ಥರ ಘಟನೆ ಆಯ್ತಲ್ಲ ಅಂತ ನಮಗೆ ವೈಯಕ್ತಿಕವಾಗಿ ಬೇಸರ ಆಗುತ್ತೆ. ಮತ್ತು ದೇವ್ರ ದಯದಿಂದ ಆ ಲೇಡಿ ಆದಷ್ಟು ಬೇಗ ರಿಕವರಿ ಆಗಲಿ. ಯಾಕೆಂದರೆ 5 ಜನ ಹೆಣ್ಮಕ್ಳಿದ್ದಾರೆ. ಆ ಲೇಡಿಯವರ ಗಂಡ 2013ರಲ್ಲಿ ತೀರ್ಕೊಂಡಿರ್ತಾರೆ. ಅದಕ್ಕಿಂತ ಮುಂಚೆ ಒಂದು 4-5 ವರ್ಷದಿಂದ ಆಕ್ಸಿಡೆಂಟ್ ಆಗಿಬಿಟ್ಟು 4-5 ವರ್ಷ ಸಫರ್ ಮಾಡಿ ತೀರ್ಕೊಂಡಿರ್ತಾರೆ. ಆ ಮನೆ ಅಜ್ಜಿ ಯಾರಿದ್ರು, ಅವರ ಒಂದು ರಿಟೈರ್ಡ್ ಪೆನ್ಷನಲ್ಲಿ ಈ ಲೇಡಿ ಮತ್ತು 5 ಜನ ಮಕ್ಕಳು, 6 ಜನ ಒಟ್ಟು ಜೀವನ ಮಾಡಿ ಇವತ್ತು ಚಿಕ್ಕ ಚಿಕ್ಕ ಕೆಲಸಗಳಲ್ಲಿ ಮತ್ತು ಸಣ್ಣ ಸಣ್ಣ ಓದುಗಳನ್ನು ಓದ್ಕೊಂಡಿದ್ದಾರೆ. ಈ ಥರ ಘಟನೆ ಆಗಬಾರ್ದಿತ್ತು. ಅಷ್ಟಾಗಿಯೂ ಕೂಡ ಇವನಿಗೆ ಯಾರಾದರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರಾದರೂ ಸಹಾಯ ಮಾಡಿದ್ದ ಅನ್ನೋಂಥದ್ದು ಕೂಡ ಪರಿಶೀಲನೆ ಮಾಡುವಂಥ ಕೆಲಸ ಮಾಡ್ತಾರೆ. ಹೆಚ್ಚು ಕಡಿಮೆ ಸರ್ ನೀವು ಬಂದ ಮೇಲೆ ಇದು 6ನೇ ಫೈರಿಂಗ್ ಸರ್, 5 ಅಥವಾ 6ನೇ ಫೈರಿಂಗ್ ಅನ್ಕೊಂತೀನಿ ಸರ್. ಏನು ನೋಡಿ ಭಾಳ ಸ್ಪಷ್ಟವಾಗಿ ನಾನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆರೋಪಿಗಳು ಪೊಲೀಸರ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದಾಗುವಂಥದ್ದು ಒಳ್ಳೆಯ ಬೆಳವಣಿಗೆ ಅಲ್ಲ. ಏಕೆಂದರೆ ಕೃತ್ಯಗಳು ಕೆಲವು ಸಂದರ್ಭದಲ್ಲಿ ಆಗೋಗ್ತವೆ, ಘಟನೆಗಳಾಗೋಗ್ತವೆ. ಅಂಥ ಸಂದರ್ಭದಲ್ಲಿ ಆರೋಪಿಗಳು ಪೊಲೀಸರು ಅರೆಸ್ಟ್ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ, ವಿಚಾರಣೆಗೆ ತೊಗೊಂಡು ಹೋದಂಥ ಸಂದರ್ಭದಲ್ಲಿ, ಪಂಚನಾಮೆಗೆ ತೊಗೊಂಡೋದಂಥ ಸಂದರ್ಭದಲ್ಲಿ ಸಹಕರಿಸುವಂಥದ್ದು ಅವ್ರ ಕರ್ತವ್ಯ ಆಗುತ್ತೆ. ಒಂದು. ಎರಡನೇ, ನಾನು ಹಿಂದೆ ಕೂಡ ಹೇಳಿದ್ದೆ, ಈಗ ಇದೇ ಆರೋಪಿಯನ್ನು ನಾವು ಒಂದು 2-3 ದಿವಸ 4-5 ದಿವಸ ಕಾಲಾವಕಾಶ ಸಿಕ್ಕಿದ್ರೆ ಅವನಿಗೆ ಆರಾಮಾಗಿ ಅಲ್ಲೋಗಿ ಇಲ್ಲೋಗಿ ಸಮಾಧಾನ ಮಾಡಿಕೊಂಡು ಅವರ ಅಡ್ವೊಕೇಟ್ ಕಡೆಯಿಂದನೋ ಅಥವಾ ಅವ್ರ ಸಂಬಂಧಿಕರಿಗೆ